ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಹೌಸ್ಗೆ ಸ್ವಾಗತ. ನಾನಿವತ್ತು ನಿಮಗೊಂದು ಮಿಲೆಟ್ ರೆಸಿಪಿನ ತೊಗೊಂಬಂದಿನಿ. ಮಿಲೆಟ್ ಅಂದರೆ ರಾಗಿನೂ ಮಿಲೆಟ್ ಒಳಗೆ ಬರುತ್ತೆ. ಅದರಿಂದ ಈ ರಾಗಿಯಿಂದ ಬಿಸ್ಕೆಟ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ತುಂಬ ಸಿಂಪಲ್ಲು. ಪ್ರಿಪರೇಷನ್ ಟೈಮ್ 5 ನಿಮಿಷ ಅಷ್ಟೇ. ಮಾಡೋಕ್ಕೆ ಒಂದು 15-20 ನಿಮಿಷ ಹಿಡಿಯುತ್ತೆ. ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಇದು. ಇದು ತಿನ್ನೋಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಒಂದು ಅರ್ಧ ಕಪ್ಪು ರಾಗಿ ಹಿಟ್ಟು ತೊಗೋತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ ಬೇಸನ್ ಹಾಕ್ಕೊಂಡಿದ್ದೀನಿ, ಇದು ಕಡಲೆ ಹಿಟ್ಟು. ಈಗ ಬೇಕಿಂಗ್ ಪೌಡ್ರ್ ಒಂದು ಅರ್ಧ ಸ್ಪೂನ್ ಹಾಕ್ಕೋತಾ ಇದ್ದೀನಿ. ನೋಡಿ ಇದಕ್ಕೆ ನಾನು ಒಂದು 6 ಸ್ಪೂನ್ ದೊಡ್ಡ ಸ್ಪೂನು ತುಪ್ಪ ಹಾಕ್ಕೋತಾ ಇದ್ದೀನಿ. ಅಂದರೆ ಇದು 1/4 ಕಪ್ಗಿಂತ ಒಂದು 2 ಸ್ಪೂನ್ ಜಾಸ್ತಿ ಅಂತ ಲೆಕ್ಕ. ಅದರಿಂದ ನಾನು 6 ಟೇಬಲ್ ಸ್ಪೂನ್ ಅಂತ ಹಾಕ್ತಾಯಿದ್ದೀನಿ ಲೆಕ್ಕನ. ಇದಕ್ಕೆ ಇವಾಗ ನಾನು ಹಾಕ್ತಿರೋದು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ. ಬೆಲ್ಲನ ಕುಟ್ಟಿಟ್ಕೊಂಡು ಅದರ ಪುಡಿನ ಒಂದು ಅರ್ಧ ಕಪ್ ಹಾಕ್ಕೋತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಈ ಥರ ಬೆಲ್ಲದ ಕಾಳುಗಳು ಅದೇನು ಇರಬಾರ್ದು, ಆ ಥರ ಮಿಕ್ಸ್ ಆಗಬೇಕು. ಇಲ್ಲಾಂದರೆ ಬೆಲ್ಲ ಬಿಸಿ ಮಾಡೋಕೆ ಹೊತ್ಕೊಳ್ಳುತ್ತೆ. ಈಗ ನೋಡಿ ಇದಕ್ಕೆ ನಾನು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನು. ಆಮೇಲೆ ನಾನು ನಟ್ಸ್ ಹಾಕ್ಕೊಂಡು ಮಾಡ್ತಿದ್ದೀನಿ, ಬೇಡಾದರೆ ನಟ್ಸ್ನ ಹಾಕ್ಕೊಳ್ದೇ ಇರ್ಬೋದು. ನಾನು ಬಾದಾಮಿ ಹಾಕ್ಕೊಂಡಿದ್ದೀನಿ, ಇದು ಪಂಪ್ಕಿನ್ ಸೀಡ್ಸ್ ಅಂತಾರಲ್ಲ ಇದನ್ನು ಹಾಕ್ಕೊಂಡಿದ್ದೀನಿ. ಇದು ನಿಮಗೆ ಬೇಕಿದ್ರೆ ಹಾಕ್ಕೋಬೋದು, ಆದರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಕ್ರಂಚಿ ಟೇಸ್ಟ್ ಬರುತ್ತೆ ತಿನ್ಬೇಕಾದ್ರೆ. ಬಿಸ್ಕೆಟ್ಸು ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ತುಂಬ ಒಳ್ಳೆಯದಲ್ಲ. ಆದ್ದರಿಂದ ಈ ಥರ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ ಈ ಥರ ಎಲ್ಲ ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ. ಒಂದು ಈ ಥರ ಮುದ್ದೆ ಥರ ಆಗುತ್ತೆ ಅದು. ನೀವು ಯಾವುದೇ ಥರದ ಹಾಲಾಗಲಿ ನೀರಾಗಲಿ ಏನೂ ಹಾಕೋದು ಬೇಡ. ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನಾನು ಇದನ್ನು. ಇದು ಫ್ರಿಜ್ಜಲ್ಲಿ ಇಟ್ಟು ಆದಮೇಲೆ ಇವಾಗ ತೆಗಿತಾ ಇದ್ದೀನಿ ನೋಡಿ. ಈಗ ಇದನ್ನು ಬಿಸ್ಕೆಟ್ ಥರ ಮಾಡ್ಕೊಳ್ಳೋಣಂತೆ. ನಾನು ಒಂದು ಟ್ರೇ ಮೇಲೆ ಈ ಥರ ಪೇಪರ್ ಹಾಕ್ಕೊಂಡಿದ್ದೀನಿ, ಬೇಕಿಂಗ್ ಶೀಟ್ ಹಾಕ್ಕೊಂಡಿದ್ದೀನಿ. ಈ ಥರ ಟ್ರೇ ಇದನ್ನು ಹಾಕ್ಕೊಂಡ್ರೆ ಹೊತ್ಕೊಳ್ಳಲ್ಲ ಕೆಳಗಡೆ. ಅದಕ್ಕೆ ಈಗ ಹಾಕ್ಕೊಂಡು ಅದ್ರ ಮೇಲೆ ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಮೇಲ್ಗಡೆಯಿಂದನೂ ಕೂಡ ನಾನು ಸ್ವಲ್ಪ ನಟ್ಸ್ನ ಅಂಟಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಅಂಟಿಸ್ಕೋಬೋದು, ಇಲ್ಲಾಂದರೆ ಹಾಗೇನೂ ಇಡ್ಬೋದು. ನೋಡೋಕೆ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೆ ಈ ಥರ ನಟ್ಸ್ನ ನಾನು ಹಾಕ್ತಾಯಿದ್ದೀನಿ. ನೋಡಿ ನಾನು ಒಂದು ಅವನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ, ಇನ್ನೊಂದು ಹಾಗೆ ಪ್ಯಾನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಪ್ಯಾನ್ನ ಸುಮ್ಮನೆ ಹೀಟ್ ಮಾಡ್ಕೊಂಡಿದ್ದೀನಿ, ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಅಷ್ಟೇ. ಆ ಸ್ಟ್ಯಾಂಡ್ ಮೇಲೆ ನಾನು ಈ ಥರ ಪ್ಲೇಟ್ ಒಳಗೆ ಹಾಕಿಟ್ಟಿದ್ದೀನಿ ಬಿಸ್ಕೆಟ್ಸ್ನ. ಒಂದು 10-12 ನಿಮಿಷ ಅಷ್ಟೇ, ಭಾಳ ಅಲ್ಲ. ನೀವೇನೋ ಜಾಸ್ತಿ ಇಟ್ಟರೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಹೊತ್ಕೊಂಡ್ಬಿಡುತ್ತೆ. ಇನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಇದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಒಂದು 10 ನಿಮಿಷದಲ್ಲೇ ಆಗೋಗೋ ಚಾನ್ಸಸ್ ಇರುತ್ತೆ. ನೋಡಿ ರೆಡಿಯಾಗಿದೆ. ಇದು ಒಂದು ಅವನಲ್ಲಿ ಮಾಡಿದ್ದೀನಿ, ಒಂದು ಅದರೊಳಗೆ ಮಾಡಿದ್ದೀನಿ ಪ್ಯಾನಲ್ಲಿ. ನೋಡಿ ಎರಡೂ ರೆಡಿಯಾಗಿದೆ. ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತಿಂದು ನೋಡಿ. ಇದು ಥರ ಮಾಡಿಕೊಂಡು ನನಗೆ ಹೇಗಿದೆ ಅಂತ ನೀವು ಮಾಡ್ಕೊಂಡು ಹೇಳಬೇಕು, ಕಮೆಂಟ್ ಮಾಡಿ. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.